स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। आज बीजापुर में कर्नाटका असेंबली के स्पीकर मोहतरम यूटी कादर साहब ने मैराथन प्रोग्राम का शानदार उद्घाटन किया। इस मौके पर वो शहर के मशहूर बुजुर्ग हज़रत हाशिम पीर साहब रहमतुल्लाह अलैह की दरगाह पर हाजिर हुए, जहां उनका पुरजोश इस्तकबाल किया गया। एमएमडीसी के कार्यकर्ताओं और दरगाह शरीफ के बिरादरान सज्जाद नशीन जनाब ज़ैनुल आबिदीन साहब के साथ बिरादरान ने एक ख़ास प्रोग्राम मुनक्किद करके स्पीकर यूटी कादर साहब का शुक्रिया और इज़्ज़त अफजाई की। प्रोग्राम के दौरान बिरादरान सज्जाद नशीन जनाब ज़ैनुल आबिदीन साहब के जन्मदिन का भी अहम मौका था, जिसे केक काट कर मनाया गया। स्पीकर यूटी कादर साहब ने सज्जाद नशीन को केक खिलाकर दिल से मुबारकबाद दी और नेक ख्वाहिशात का इजहार किया। इस मौके पर एमएमडीसी के कई पदाधिकारी और कार्यकर्ता भी शामिल रहे, जिन्होंने मेहमान ख़ास को पुरजोश इस्तकबाल करते हुए प्रोग्राम को और भी यादगार बनाया। यस न्यूज़ से बात करते हुए स्पीकर यूटी कादर साहब ने अपने जज्बात और ख्यालात का इजहार किया, जो सबके लिए बेहतरीन पैगाम था। ಬಿಜಾಪುರದಲ್ಲಿಂದು ಎಂಬಿ ಪಾಟೀಲ್ ನೇತೃತ್ವದ ಕೋಟಿ ಬಣ್ಣ ವೃಕ್ಷ ಟ್ರಸ್ಟ್ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಐತಿಹಾಸಿಕ ಮ್ಯಾರಥಾನ್ ಆ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಭಾಗವಹಿಸಿದೆ. ಅದ್ಭುತವಾದ ಕಾರ್ಯಕ್ರಮ, ಪರಿಸರಕ್ಕೆ ಜನರ ಹತ್ತಿರಗೊಳಿಸುವಂಥದ್ದು, ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ನಮ್ಮನ್ನೆಲ್ಲ ಪರಿಶುದ್ಧವಾದ ನೆಲ, ಶುದ್ಧವಾದ ಗಾಳಿ, ಶುದ್ಧವಾದ ಕುಡಿಯುವ ನೀರು, ನೈಸರ್ಗಿಕ ಪರಿಸರ, ಗ್ಲೋಬಲ್ ಚೇಂಜ್ ಇದಕ್ಕೆಲ್ಲ ಸೀಮಿತವಾಗಿ ಇದ್ದುಕೊಂಡು ಬಹುಶಃ ಗಿಡ ನೆಡುವುದೇ ಮುಖ್ಯ ಒಂದು ಪರಿಹಾರ ಅಂತ ಜನತೆ ಹಮ್ಮಿಕೊಂಡಿದ್ದಾರೆ. ವಲಸನ್ನು ಉದ್ಘಾಟಿಸ್ತೇನೆ. ಅದರ ಜೊತೆಯಲ್ಲಿ ನಾನು ಪ್ರತಿ ವರ್ಷ ಪ್ರತಿಯೊಂದು ಸಂದರ್ಭದಲ್ಲಿ ಬಿಜಾಪುರ ಬಂದಾಗ ಈ ಒಂದು ಪವಿತ್ರವಾದ ದರ್ಗಕ್ಕೆ ಬಂದು ಇಲ್ಲಿಯ ದುವಾವನ್ನು ಮಾಡಿ, ಇಲ್ಲಿಯ ಗುರುಗಳನ್ನು ಭೇಟಿ ಮಾಡಿ ಹೋಗುವಂಥ ವಾಡಿಕೆ. ಅದಕ್ಕೆ ಈ ಒಂದು ಪ್ರದೇಶಕ್ಕೆ ಬಂದು ಈ ಒಂದು ದರ್ಗದ ಆಶೀರ್ವಾದ ದುವಾ ನಾನು ಪಡೆದುಕೊಂಡು ಊರವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಬಹುಶಃ ಅತ್ಯಂತ ಸಂತುಷ್ಟನಾಗಿದ್ದೇನೆ. आमीन आमीन सुभान रब्बिक रब्बिल इज्जति व पीर दरगाह की जानिब से और सदर अंजुमन हमारे सरपरस्त महमूद पीरा हाशमी साहब की जानिब से और इस दरगाह के सज्जाद नशीन मुर्शद पीरा साहब की जानिब से और अंजुमन के नायब सदर जलालुद्दीन साहब की तरफ से और हमारे एक्स मेयर सज्जाद पीरा मुशरफ की जानिब से और हमारे बीजापुर शहर के हमारे अपने एमएलए हमीद मुशरफ साहब की जानिब से यूटी कादर साहब का इस्तकबाल करता हूँ, खैर मकदम करता हूँ। इनकी तारुफ तो करना सूरज को दिया दिखाने के बराबर होगा। इनकी सादगी और इनके हार्ड वर्क को आप सब बेहतर जानते हैं और इनके चर्चे बीजापुर डिस्ट्रिक्ट में इनके अभिमानी, इनके चाहने वाले अक्सर जलालुद्दीन के साहब के जुबान से अक्सर इनकी सादगी के बारे में, इनके हार्ड वर्क के बारे में कोशिश करता हूं कि उन मुद्दों को गौर से सुने, उनको फिक्र से सुने और आगे भी उन मुद्दों के ऊपर गौर करके हमारे सीएम सिद्धरामैया साहब को भी उस मुद्दों पर सीरियस काम करने की ನಸೀಹತೆ ಇನ್ಶಾಅಲ್ಲಾ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇವತ್ತು ನಾವು ಎರಡು ಮನವಿ ನಮ್ಮ ರಾಜ್ಯದ ಸ್ಪೀಕರ್ ಸಾಹೇಬರಿಗೆ ಯುಟಿ ಕಾದರ್ ಸಾಹೇಬರಿಗೆ ಸಭಾಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ ಖಾಜಾ ಬಂದಾ ನವಾಜ್ ದರ್ಗಾದ ಪೀಠಾಧಿಪತಿಗಳಾದ ಸೈಯದ್ ಅಲಿ ಅಲ್ ಹುಸೇನಿ ಅಲಿ ಬಾಬಾರವರನ್ನು ರಾಜ್ಯ ವಕಫ್ ಮಂಡಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸುವ ಕುರಿತು ಒಂದು ಮನವಿ ಇದೆ. ಸಾಹೇಬ್ರೆ, ಕರ್ನಾಟಕ ರಾಜ್ಯವು ತನ್ನ ಸಮೃದ್ಧ ಧಾರ್ಮಿಕ ಪರಂಪರೆ ಹಾಗೂ ತಾತ್ವಿಕ ಪರಂಪರೆಯನ್ನು ಹೊಂದಿದ್ದು ಇದರಲ್ಲಿ ವಕಫ್ ಮಂಡಳಿ ಪಾತ್ರ ಅಪಾರವಾಗಿದೆ. ರಾಜ್ಯದ ವಕಫ್ ಆಸ್ತಿ ಮತ್ತು ಅದರ ಆಡಳಿತಕ್ಕಾಗಿ ಸೂಕ್ತ ವ್ಯಕ್ತಿಯನ್ನು ನೇಮಕ ಮುಖ್ಯವಾಗಿದೆ.
ಖಾಜಾ ಬಂದಾನವಾಜ್ ದರ್ಗಾದ ಪೀಠಾಧಿಪತಿಗಳಾದ ಸೈಯದ್ ಅಲಿ ಅಲ್ ಹುಸೇನಿ ಅಲಿಬಾಬಾರವರು ತಮ್ಮ ಜೀವನವನ್ನು ಸಮುದಾಯದ ಅಭಿವೃದ್ಧಿಗೆ ಮತ್ತು ಧಾರ್ಮಿಕ ಆಸ್ತಿಗಳಿಗೆ ಅರ್ಪಿಸಿದ್ದು. ಅವರು ಖಾಜಾ ಬಂದಾನವಾಜ್ ಯೂನಿವರ್ಸಿಟಿಯ ಚಾನ್ಸಲರ್ ಕೂಡ ಆಗಿದ್ದಾರೆ. ಅವರ ಆಡಳಿತ ಸಾಮರ್ಥ್ಯ ಮತ್ತು ತತ್ವಜ್ಞಾನವು ವಕಫ್ ಮಂಡಳಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಅವರ ಇಸ್ಲಾಮಿನ ಬಗ್ಗೆ ರಿಸರ್ಚ್ ಮಾಡಿ PhD ಪಡೆದಿದ್ದು ದೊಡ್ಡ ಅನುಭವ ಕೂಡ ಇದೆ. ಅವರ ಜೊತೆಗಿನ ನಿಕಟ ಸಂಪರ್ಕ, ಜನರ ಜೊತೆಗಿನ ನಿಕಟ ಸಂಪರ್ಕ ಮತ್ತು ಸಮುದಾಯದ ಒಳಿತಿಗಾಗಿ ತಮ್ಮ ಸತತ ಪ್ರಯತ್ನಗಳು ಪರಿಗಣಿಸಿ ಅವರನ್ನು ರಾಜ್ಯ ವಕಫ್ ಮಂಡಳಿಗೆ ಅಧ್ಯಕ್ಷ ಸ್ಥಾನ ನೇಮಿಸಲು ಕರ್ನಾಟಕ ಸರ್ಕಾರಕ್ಕೆ ಸೂಚಿಸಲು ತಮ್ಮಲ್ಲಿ ಮನವಿ ಮಾಡುತ್ತಿವೆ. ಇದರಿಂದ ರಾಜ್ಯ ವಕಫ್ ಆಸ್ತಿಗಳ ಸಮರ್ಪಕ ನಿರ್ವಹಣೆ, ಸುಸಂಸ್ಕೃತ ಆಡಳಿತ ಹಾಗೂ ಸಮಾಜ ಏಳಿಗೆಗೆ ಹೊಸ ದಿಕ್ಕು ನೀಡಲು ಸಾಧ್ಯವಾಗುತ್ತದೆ. ನಮ್ಮ ಮನವಿಯನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೀರಿ ಅಂತೇಳಿ ನಂಬಿದ್ದೇವೆ. ಅದರ ಜೊತೆಯಲ್ಲಿ ಇನ್ನೊಂದು ತಮಗೆ ಮನವಿ ಇದೆ. ರಾಜ್ಯ ವಕಫ್ ಮಂಡಳಿಗೆ ಸುನ್ನಿ ಉಲಿಮಾ ಕೋಟಾದಡಿಯಲ್ಲಿ ಕರ್ನಾಟಕ ರಾಜ್ಯ ತನ್ನ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಧಾರ್ಮಿಕ ಸಹವಾಸಕ್ಕಾಗಿ ಪ್ರಸಿದ್ಧವಾಗಿದ್ದು ವಕಫ್ ಮಂಡಳಿ ಇದರಲ್ಲಿ ಪ್ರಮುಖ ಪಾತ್ರವಾಗಿದೆ. ಸುನ್ನಿ ಉಲಿಮಾ ಕೋಟಾದಡಿಯಲ್ಲಿ ನಿಷ್ಠಾವಂತ, ಸಮಾಜ ಸೇವೆಯ ಮನೋಭಾವನೆ ಬದ್ಧ ಹಾಗೂ ಯಾವುದೇ ಗುರುತರವಾದ ಅಥವಾ ಕಾನೂನು ಸಂಬಂಧಿಸಿದ ಆರೋಪಗಳಿಲ್ಲದ ವ್ಯಕ್ತಿಯನ್ನು ರಾಜ್ಯ ವಕಫ್ ಮಂಡಳಿಗೆ ಆಯ್ಕೆ ಮಾಡುವುದು ತೀವ್ರ ಅಗತ್ಯವಾಗಿದೆ. ಇದರಿಂದ ವಕಫ್ ಆಸ್ತಿಗಳ ಸಮರ್ಪಕ ನಿರ್ವಹಣೆ, ಜನರ ಒಳಿತಿಗಾಗಿ ಸತತ ಯೋಜನೆ ಮತ್ತು ರಾಜ್ಯದ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ನೀಲನಕ್ಷೆ ಹಾಕಲು ಸಾಧ್ಯವಾಗುತ್ತದೆ. ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿಯನ್ನು ನೇಮಿಸುವುದರಿಂದ ವಕಫ್ ಮಂಡಳಿಯ ಮೇಲಿನ ಜನರ ವಿಶ್ವಾಸವು ಹೆಚ್ಚುತ್ತದೆ. ತಮಗೆ ತಿಳಿದಿರುವಂತೆ ನಮ್ಮ ರಾಜ್ಯದಲ್ಲಿ ಅನೇಕ ನಿಷ್ಠಾವಂತ ಹಾಗೂ ಸಮಾಜ ಸೇವೆಗಾಗಿ ತಮ್ಮನ್ನು ಅರ್ಪಿಸಿದ ಮೌಲಾನಗಳು ಇದ್ದಾರೆ. ಅವರಲ್ಲಿ ಅತ್ಯುತ್ತಮವಾದ ಸ್ವಭಾವ ಹೊಂದಿರುವ ಮತ್ತು ಅನುಭವವನ್ನು ಹೊಂದಿರುವ ಹಾಗೂ ಜನಸಾಮಾನ್ಯರೊಂದಿಗೆ ಸಮನ್ವಯ ಸಾಧಿಸಲು ಸಮರ್ಥ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂತೆ ತಾವು ಸರ್ಕಾರಕ್ಕೆ ಸೂಚಿಸುವಂತೆ ನಾವು ಈ ಮುಖಾಂತರ ಮನವಿ ಮಾಡ್ತೇವೆ ಸಾಹೇಬ್ರೆ. ಈ ಮನವಿಯನ್ನು ಸ್ವೀಕರಿಸಿ ತಾವು ಮಾತಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀವಿ. ಇವತ್ತು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಈ ಬಿಜಾಪುರ ದರ್ಗದ ಸನ್ನಿಧಿ ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತ ಮೊಹಮ್ಮದ್ ಮಿರಾನ್ ಬಹುಶಃ ನಮ್ಮ ಮುಖ್ಯ ನಾಯಕರಾಗಿರುವಂತಹ ಮುಷ್ಟಿಫ್ ಅವರೇ, ಮಾಜಿ ಮೇಯರ್, ಬಹುಶಃ BEd ಸಂಸ್ಥೆಗಳ ಅಧ್ಯಕ್ಷ ಮುಷ್ಟಿಫ್ ಅವರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಹುಟ್ಟುಹಬ್ಬ ಆಚರಿಸುವಂತಹ ಸಂವಿಧಾನದ ಏಜೆಂಟ್ ಬೀರ್ ಅವರೇ, ಎಲ್ಲ ಉಮರ ಕಲೆ ಮುಖಂಡರು, ಅಂತಿಮ ಅಧ್ಯಕ್ಷ ಸದಸ್ಯರೇ, ಸದಸ್ಯರೇ, ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಬಂದು ಪವಿತ್ರ ದರ್ಗದ ನಿಮ್ಮೆಲ್ಲರ ದುವಾ ಆಶೀರ್ವಾದ ಪಡ್ಕೊಳ್ಳಿಕ್ಕೆ. ಬಹುಶಃ ನಿಮ್ಮೆಲ್ಲರ ದುವನ್ನ ನೀವು ಕೇಳಿ ಬಯಸಿಕೊಂಡು ಬಂದು ಬಹುಶಃ ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲರ ಕೊಡುಗೆ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನನ್ನನ್ನು ಈ ರಾಜ್ಯದ ಸಂಬಂಧ ಸ್ಥಾನ ಸಿಗ್ಬೇಕಾದ್ರೆ ನನ್ನ ಕ್ಷೇತ್ರದ ಪ್ರಯತ್ನ ನಿಮ್ಮೆಲ್ಲರೂ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಭವಿಷ್ಯದಲ್ಲಿ ಕೂಡ ನಿಮ್ಮೆಲ್ಲರೂ ನಮ್ಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಅಧಿಕಾರ ಸಿಕ್ಕಿದಂತ ಸಂದರ್ಭದಲ್ಲಿ ಬಹಳ ಚರ್ಚೆ ಇತ್ತು, ನಮ್ಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಅಲ್ಪಸಂಖ್ಯಾತರಿಂದ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದ, ಬಹಳ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿದಾರ ಅದು ಸಾಧ್ಯವನ್ನಾಗಿ ನಾವು 1 ವರ್ಷದಲ್ಲಿ ಮಾಡಿ ತೋರಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮೆಲ್ಲರ ಕೆಲಸ ಯಾವುದಂತ ಹೇಳಿದ್ರೆ ಪ್ರಾಮಾಣಿಕ ಮತ್ತು ಬದ್ಧತೆಯನ್ನು ಕೆಲಸ ಮಾಡಿಕೊಂಡು ಬಂದು ನಮ್ಮ ರಾಜ್ಯಕ್ಕೆ ಗೌರವ, ನಮ್ಮ ಊರಿಗೆ ಗೌರವ, ನಮ್ಮ ಸಮಾಜಕ್ಕೆ ಗೌರವ ತರುವಂತ ಕೆಲಸವೇ ನಮ್ಮ ಕೆಲಸ ಅಂತ ಹೇಳಿಕೆ ನಾನು ಹೆಚ್ಚಿಸಿ ನಾವೆಲ್ಲ ಯುವಕರು ಸೌಹಾರ್ದ, ಪ್ರೀತಿ, ವಿಶ್ವಾಸಕ್ಕೆ ತಾಳ್ಮೆಯಿಂದ ಅತ್ಯಂತ ಒಗ್ಗಟ್ಟು ನಮ್ಮ ಕೆಲಸ ಇವತ್ತು ನಾವೆಲ್ಲ ಇವತ್ತು ಮಾಡ್ಬೇಕನ್ನ ನಾನು ಹೇಳಿಕೊಳ್ತಾ, ಸೌಹಾರ್ದ, ಪ್ರೀತಿ, ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿಬೇಕು. ಬಹುಶಃ ಅಂಜುಮನ್ ಸಂಸ್ಥೆ ತನ್ನದೇ ಆದ ಬೇರೆ ಬೇರೆ ಸಂಘ ನಡೆಸಿಕೊಂಡು ಶೈಕ್ಷಣಿಕವಾಗಿ ತಮ್ಮದೇ ಕೂಡ ಕೊಟ್ಟಿದ್ದೀವಿ. ಏನೆಲ್ಲ ಸಮಸ್ಯೆ ಇದೆಯಾ ಬಹುಶಃ ಇದನ್ನು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸಂಬಂಧಗಳ ಮಂತ್ರಿಗಳು ಮತ್ತು ಅಧಿಕಾರಿಗಳು ವಿಶ್ವಾಸ ಪಡೆದುಕೊಂಡು ಮನೆ ಮುಖ್ಯಮಂತ್ರಿ ಮುಖಾಂತರ ಕೆಲಸ ನಾವಿವತ್ತು ಮಾಡಿಸ್ಬೇಕಾಗ್ತದೆ. ಹಾಗಾದ್ರೆ ಯಾವುದೇ ಕೆಲಸ ಕೂಡ ಫಾಲೋ ಅಪ್ ವೆರಿ ಇಂಪಾರ್ಟೆಂಟ್. ಸೊ ಸರ್ಕಾರದ ಕೆಲಸ ಅಂತ ಹೇಳಿದ್ರೆ ಇದು ಅದೇ ಮುಟ್ಟಿಸ್ಬೇಕಲ್ಲ, ಅಲ್ಲಿ ಬ್ರೇಕ್ ಫೇಲ್, ಟೈರ್ ಪಂಚರ್ ಎಲ್ಲ ಆಗ್ತದೆ. ಸೊ ಫಾಲೋ ಅಪ್ ನೀವು ಬನ್ನಿ, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮೆಲ್ಲ ಮಂತ್ರಿಗಳ ಸಹಕಾರ ಪಡೆದುಕೊಂಡು ಅಂತಿಮ ಮುಖ್ಯಮಂತ್ರಿ ಮುಖಾಂತರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಮುಖಾಂತರ ಹೋಗುವ ಅವಶ್ಯ ನಾನು ಹೇಳಿಕೊಡ್ತಾ, ನಮ್ಮ ಸಮಾಜದ ಈ ಜಿಲ್ಲೆಯ ನಮ್ಮ ರಾಜ್ಯದ ದೊಡ್ಡ ಗೌರವ ಯಾವ್ದಂತ ಹೇಳಿದ್ರೆ ಅದು ನಮ್ಮ ಒಗ್ಗಟ್ಟೇ ನಮಗೆ ಗೌರವ. ಒಗ್ಗಟ್ಟು ನಮ್ಮ ಜೊತೆ ಬದುಕು ಇರ್ಬೇಕಂತ ಹೇಳಲಿಕ್ಕೆ ನಾನು ಬಯಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಈಗಾಗಲೇ ನಮ್ಮ ಸಂಬಂಧ ಮನವಿ ಕೊಟ್ಟಿದ್ದೀರಿ.
ನಾನೀಗ ಸಭಾಧ್ಯಕ್ಷ ಸ್ಥಾನದಲ್ಲಿದ್ದೆ. ನಮ್ಮ ಸರ್ಕಾರದಲ್ಲಿ ಸರ್ಕಾರ ಈಗ ಗೆದ್ದು ಬಂದ ಒಂದು ಅಭ್ಯರ್ಥಿ ತೀರ್ಮಾನ ಮಾಡುವ ವಿಚಾರ ಇವತ್ತು ಆಗಿದೆ. ತುಂಬಾ ಕೋರಿಕೆ ಏನಿದೆ ಖಂಡಿತವಾಗಿ ಬಹುಶಃ ನೀವು ಸರ್ಕಾರಕ್ಕೆ ಸಲ್ಲಿಸಿ ಅವ್ರಿಗೆ ನಿಮ್ಮ ನೋಡಿಕೊಂಡು ಖಂಡಿತವಾಗಿ ಎತ್ಕೊಂಡು ಎಲ್ಲ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲ ದುವಾ ನಾನು ಕೇಳಿಕೊಂಡು ನನಗೆ ಮತ್ತೆ ಶಿವಮೊಗ್ಗ ಹೋಗೋ ಕಾರ್ಯಕ್ರಮ ಮತ್ತು ಅಲ್ಲಿಂದ ಮಂಗಳೂರಿಗೆ ಹೋಗಿ ಮುಟ್ಟಬೇಕಾದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡ್ಬೇಕು ಕೇಳಿಕೊಳ್ಳುತ್ತಾನೆ. ನನ್ನ ಮಾತು ಮುಗಿಸಿ ಬಹುಶಃ ಇವತ್ತು ನಾವು ಊಟ ಹಬ್ಬನ ಆಚರಿಸುತ್ತೇನೆ. ನಾನು ವಿಶೇಷ ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.